ಸುವರ್ಣ ನ್ಯೂಸ್ಗೆ ಸ್ವಾಗತ. ನಾನು ಗುರುಪ್ರಸಾದ್. ರೌಡಿ ಶೀಟರ್ ದಿವಾನ್ ಅಲಿ ಸಹೋದರ ನಯಾಜ್ ಕೊಲೆ ಪ್ರಕರಣದ ಆರೋಪಿ ಇದೀಗ ಪೊಲೀಸರಿಗೆ ಖುದ್ದು ಶರಣಾಗಿದ್ದಾನೆ. ಪೊಲೀಸರಿಗೆ ಖುದ್ದು ಶರಣಾಗಿರುವಂತಹ ಕೊಲೆ ಆರೋಪಿ ಅಯಾಜ್ ಹಾಗೂ ಸಹಚರರು ಬೆಂಗಳೂರಿನ ಮಾಗಡಿ ರಸ್ತೆಯ ಪೊಲೀಸರಿಗೆ ಶರಣಾಗಿದ್ದಾರೆ. ಅಯಾಜ್ ಮತ್ತು ಸಹಚರರು ಇದೀಗ ಮಾಗಡಿ ರಸ್ತೆಯ ಪೊಲೀಸ್ ಸ್ಟೇಷನ್ಗೆ ಬಂದು ಸ್ವತಃ ಶರಣಾಗಿರುವಂಥದ್ದು. ಸೆಪ್ಟೆಂಬರ್ 4ನೇ ತಾರೀಕು ನಯಾಜ್ನನ್ನು ಮಚ್ಚಿನಿಂದ ಕೊಚ್ಚಿ ಕೊಲೆ ಮಾಡಲಾಗಿತ್ತು. ಮಾಗಡಿಯಲ್ಲೇ ಹಾಡು ಹಗಲೇ ಈ ಒಂದು ಕೊಲೆ ನಡೆದಿತ್ತು. ಅಯಾಜ್ ಹಾಗೂ ಆತನ ಸಹಚರರು ಈ ಕೊಲೆಯನ್ನು ಮಾಡಿದರು. ನನ್ನ ಕುಟುಂಬದ 4 ನಯಾಜ್ ಕೊಂದಿದ್ದ, ಅದರ ಒಂದು ರಿವೆಂಜ್ಗಾಗಿ ನಾನು ಈ ಕೊಲೆಯನ್ನು ಮಾಡಿದ್ದೀನಿ ಅಂತ ಆತ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಶರಣಾಗತಿಗೂ ಮುನ್ನ ಸುವರ್ಣ ನ್ಯೂಸ್ ಜೊತೆ ಆರೋಪಿ ಅಯಾಜ್ ಮಾತನ್ನು ಕೂಡ ಆಡಿದ್ದಾನೆ. ಸುವರ್ಣ ನ್ಯೂಸ್ಗೆ ನಯಾಜ್ ಕೊಲೆ ಆರೋಪಿ ಅಯಾಜ್ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ನನ್ನ ಕುಟುಂಬದ 4 ಕೊಂದಿದ್ದರ ಪ್ರತೀಕಾರವಾಗಿ ನಾನು ನಯಾಜ್ನನ್ನ ಕೊಂದಿದ್ದೀನಿ ಅಂತ ಇದೀಗ ರೌಡಿ ಶೀಟರ್ ಅಯಾಜ್ ಹೇಳಿರುವಂಥದ್ದು. ಇದೀಗ ಸುವರ್ಣ ನ್ಯೂಸ್ಗೆ ಕೂಡ ಕೊಲೆ ಆರೋಪಿ ಅಯಾಜ್ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಸ್ವತಃ ಆತ ಮಾಗಡಿ ರಸ್ತೆಯ ಪೊಲೀಸ್ ಸ್ಟೇಷನ್ಗೆ ಬಂದು ಆತನ ಸಹಚರರ ಜೊತೆ ಇದೀಗ ಆತ ತಪ್ಪೊಪ್ಪಿಕೊಂಡಿರುವಂಥದ್ದು. ಇದೀಗ ಸುವರ್ಣ ನ್ಯೂಸ್ ಜೊತೆ ಆರೋಪಿ ಅಯಾಜ್ ಕೂಡ ಮಾತನಾಡಿದ್ದಾನೆ. ಬನ್ನಿ ಏನು ಮಾತನಾಡಿದ್ದಾನೆ ಕೇಳೋಣ. ಸೆಪ್ಟೆಂಬರ್ 4ರಂದು ನಡೆದಂತಹ ಕೊಲೆ ಪ್ರಯತ್ನದಲ್ಲಿ ಏನು ದಿವಾನ್ ಅಲಿಯ ತಮ್ಮ ನಯಾಜ್ ಏನಿದ್ದಾನೆ ಆತನನ್ನ ಒಂದು ಕೊಲೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಎಲ್ಲರೂ ಕೂಡ ಒಂದಷ್ಟು ಗಾಬರಿ ಆಗಿದ್ರು ಅಂತಾನೆ ಹೇಳ್ಬೋದು. ಇದೊಂದು ದ್ವೇಷಕ್ಕಾಗಿ ನಡೆದಂತಹ ಕೊಲೆ ಅಂತಾನೆ ಹೇಳ್ಬೋದು. ಈಗ ನಮ್ಮ ಜೊತೆ ಅಯಾಜ್ ಅವರಿದ್ದಾರೆ. ಏನು ಒಂದು ಆರೋಪಿ ಸ್ಥಾನದಲ್ಲಿ ಇರುವಂತಹ ಅಯಾಜ್ ಅವರು ಇವಾಗ ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಕೇಳೋಣ, ಯಾಕೆ ಈ ರೀತಿಯಾದಂತಹ ಒಂದು ಕೊಲೆ ನಡೆದಿದ್ದು ಅನ್ನುವಂಥದ್ದು. ಸರ್, ಇವಾಗ ಈ ರೀತಿ 4ನೇ ತಾರೀಕು ನಯಾಜ್ ಅವರನ್ನ ಕೊಲೆ ಮಾಡಲಾಗಿತ್ತು. ಇದರಲ್ಲಿ ನಿಮ್ಮ ಪಾತ್ರ ಏನು, ಪ್ಲಸ್ ಯಾರಕ್ಕೋಸ್ಕರ ಕೊಲೆ ಮಾಡಿದ್ರಿ ಅಂತ? ಇದ್ರ ನಮ್ಮ ಪಾತ್ರ ನಿಮ್ಮ ಪಾತ್ರ ಅಂತ ಏನೂ ಇಲ್ಲ. ಏನಿದ್ರು ದೇವರ ಪಾತ್ರನೇ ಇದರಲ್ಲಿ. ಏನು ಕೊಲೆ ಆಯಿತು ಅಂದರೆ 1999 ಅವನು ನಯಾಜ್ ಅಣ್ಣನಾದ ದಿವಾನ್ ಅಲಿ ನಮ್ಮ ಅಪ್ಪನ ಇಸ್ಮಾಯಿಲ್ ಖಾನ್ ಕೊಲೆ ಮಾಡಿದ್ದ. 2004 ಬಂದು ನಯಾಜ್ ಅಲಿಯ ಖಾಂಡೇರಾವ್ ಈ ಖಾಂಡೆ ಬಂದು ನಮ್ಮ ಅಣ್ಣನ ಅನಿವಾರ್ಯವಾಗಿ ಕೊಲೆ ಮಾಡಿಬಿಟ್ಟ. ಏನಕ್ಕೆ ನಾನು ರೀಸನ್ ಕೇಳಿದ್ದೆ, ಏನಕ್ಕೆ ಕೊಲೆ ಮಾಡಿದ್ದು ಅಂತ ಕೇಳಿದ್ರೆ ಎಷ್ಟು ಚೆನ್ನಾಗಿ ಹೇಳಿದ್ದ ಅಂದರೆ, ನಮ್ಮ ಅಣ್ಣ ನನಗೆ ಜೊತೆಗೆ ಸೇರಿಸ್ಕೊತಾ ಇರಲಿಲ್ಲ. ನನ್ನ ಒಂದು ಲೆವೆಲ್ಲು, ನನ್ನ ಒಂದು ಮಟ್ಟ ಇರಲಿಲ್ಲ. ಜನರ ಮುಂದೆ ನಂದು ಮರ್ಯಾದೆ, ಅದು ಹೆದರಿಕೆ ಇರಲಿಲ್ಲ. ಅದಕ್ಕೋಸ್ಕರ ನಾನು ಮಾಡಿದ್ದೆ. ಅದಕ್ಕೋಸ್ಕರ ಅವರು ಅಷ್ಟು ಚಿಲ್ಲರೆ ಕೆಲಸ ಮಾಡ್ದ. ಅಷ್ಟು ಏನು ಲೈಫ್ ಅವ್ರಿಗೆ ಅಷ್ಟು ಬಿಜಿಬಿಯಾಗಿದೆ. ಅದೆಲ್ಲ ಮುಗೀತು ಕತೆ. ಬಟ್ ನಾನು ಒಂದು ಎಜುಕೇಟೆಡ್ ಫೆಲ್ಲೋ. ಐ ವಾಸ್ ವರ್ಕಿಂಗ್ ಇನ್ MNC, ಮಲ್ಟಿನ್ಯಾಷನಲ್ ಕಂಪ್ನೀಸ್. ನನಗೆ ಒಳ್ಳೆ ಕೆಲಸ ಇತ್ತು. ನಮ್ಮ ಅಪ್ಪ ಸತ್ತೋದ್ರು, ನಮ್ಮ ಅಣ್ಣ ಸತ್ತೋದ್ರು, ಆಮೇಲೆ ತಿರ್ಗಾ ನಮ್ಮ ದೌಲತ್ ಅಂತ ಇದ್ರು, ಅವರು ಸತ್ತೋದ್ರು. ಇಷ್ಟೆಲ್ಲ ಆದ್ರೂ ಇವರು ದಿವಾನ್ ಅಲಿ ಕೊಲೆಗೂ ನನಗೂ ಏನು ದೂರ ತನಕನೂ ಸಂಬಂಧ ಇರಲಿಲ್ಲ. ಅದಕ್ಕೂ ನಂಗೆ ಸಂಬಂಧ. ಅವ್ನು ಕೊಲೆ ನಡೆದಾಗ ನಾನು ಫಸ್ಟ್ ಆಫ್ ಆಲ್ ಇರಲಿಲ್ಲ. ಇನ್ನೊಂದೇನಾದ್ರು ನಂಗೆ ಗೊತ್ತಿರಲಿಲ್ಲ. ಅನ್ಯಾಯವಾಗಿ ನನ್ನ ಹೆಸರು ಹಾಕಿ ಕಂಪ್ಲೇಂಟ್ ಕೊಟ್ಟು ನನಗೆ ಜೈಲಿಗೆ ಏರಿಸಿದ್ರು. ಜೈಲಿಗೆ ಏರಿಸಿದ ತಕ್ಷಣ, ನನಗೆ ಕೇಸ್ ಆಗಿದ ತಕ್ಷಣ ಏನಾಯಿತು ಅಂದರೆ, ನಮ್ಮ ಮನೆಯಿಂದ ನಮ್ಮ ಭಾವ ಓಡಿಸ್ಬಿಟ್ರು. ಇವಾಗ ನನಗೆ ಯಾರೂ ಅಪ್ಪ ಅಮ್ಮ ಇಲ್ಲ. ನನಗೆ ನಮ್ಮ ಅಜ್ಜಿ ಜೊತೆ ಇರೋ ನಾನು. ಇವಾಗ ಇಂಥದ್ರಲ್ಲಿ ನಮ್ಮ ಭಾವ ಜೊತೆ ಮನೇಲಿದ್ದು, ನಮ್ಮ ಅಕ್ಕನ ಮನೆಯಲ್ಲಿ ಅವರು ಓಡಿಸ್ಬಿಟ್ರು. ನನಗೆ ಹಿಂದೆ ಮುಂದೆ ಯಾರೂ ಇಲ್ಲ, ಕೇಳೋರು ಯಾರೂ ಇಲ್ಲ. ಇವ್ರ ಅಣ್ಣನ ಯಾರೋ ಸಾಯಿಸಿದ್ರು, ಏನೋ ಆಯಿತು ಅಂದ್ಬಿಟ್ಟು ಇವನು ಅನ್ಯಾಯವಾಗಿ ನಮ್ಮಪ್ಪ ನಮ್ಮ ಅಣ್ಣ ಅವ್ರು ಇದ್ದಾಗಲೇ ನಾನು ಇಂಥ ಕೆಲಸಕ್ಕೆಲ್ಲ ಹೋಗಿರಲಿಲ್ಲ. ಯಾಕಂದರೆ ನಮ್ಮ ಜಾಯಮಾನದಲ್ಲಿ ಅದಿಲ್ಲ. ನಮ್ಮ ಅಪ್ಪ ಅಮ್ಮ ಆ ಥರ ಬೆಳೆಸಿಲ್ಲ ನನಗೆ. ಇವನಾದರೂ ದಿವಾನ ಅಲ್ಲಿ ಎಲ್ಲ ಸಂಬಂಧಿರನ್ನ ಕರ್ಕೊಂಡ್ಬಿಟ್ಟು ಎಲ್ಲರಿಗೂ ರೌಡಿಸಮ್ ಮಟ್ಟಿಗೆ ಏರಿಸ್ಬಿಟ್ಟ. ಅವ್ರಿಗೆ ಮುಂದುವರ್ಸ್ಕೊಂಡು ಕರ್ಕೊಂಡು ಹೋದ. ನಮಗೆ ಆ ಥರ ಮಾಡಿಲ್ಲ ಯಾರು. ಯಾಕಂದರೆ ನನಗೆ ಮರ್ಯಾದೆ ಹೇಗೆ ಬೆಳೀತಾರೋ ಆ ಥರ ಬೆಳೆಸಿರೋರು. ಅಂಥದ್ರಲ್ಲಿ ಇವಾಗ ನನಗೆ ಹಿಂದೆ ಮುಂದೆ ಯಾರಿಲ್ಲ. ಮನೆಯಿಂದ ಓಡಿಸ್ಬಿಟ್ರು. ಅದಿನಿಲ್ಲದೆ ಇವನು ಕತ್ತಿ ಮಸೀತಾ ಇದ್ದಾನೆ, ಅದಿಲ್ಲ ಇವನು ಇದ್ದಾನೆ, ಅದು ಇದು ಅಂದ್ಬಿಟ್ಟು. ಇವಾಗ ನನ್ನ ಸೆಲ್ಫ್ ಡಿಫೆನ್ಸು ಏನು ಮಾಡೋಕ್ಕಾಗತ್ತೆ. ಇದು ನಾನೇನು ಹೇಳ್ತೀನಿ ಅಂದರೆ, ದೇವ್ರು ಮಾಡಿರೋ ಕೆಲಸ, ನಾನು ಮಾಡಿರೋ ಕೆಲಸ ಅಲ್ಲ ಇದು. ನಾನೇ ಆಗಲಿ ಯಾರೇ ಆಗಲಿ ಅಕ್ಯೂಸ್ ಅಂತ ಹೇಳ್ಬೋದು ಹೊರತೆ ನಾನು ಕನ್ವಿಕ್ಟ್ ಅಂತ ಹೇಳೋಕ್ಕೆ ಬರೋದೇ ಇಲ್ಲ. ಯಾಕಂದರೆ ದೇವರು ಇವ್ರಿಗೆ ಈ ಮಟ್ಟಕ್ಕೆ ಕರ್ಕೊಂಬಂದಿರೋದು ಅಲ್ಲ ಒಬ್ಬನೇ. ಅಲ್ಲ ಬಿಟ್ಟರೆ ಇನ್ಯಾರೂ ಮಾಡಿಲ್ಲ. ಅಷ್ಟು ಹೇಳೋಕ್ಕೆ ಬಯಸ್ತೀನಿ. ಸರ್, ಈಗ ನಯಾಜು ಅಲ್ಲಿಗೆ ಬರ್ತಾನೆ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ಮತ್ತೆ ಯಾವ ರೀತಿ ಆತನನ್ನು ಕೊಲೆ ಮಾಡಿದ್ರಿ ಅಂತ? ಅವನು ಎಂತ ಲೋಫರ್ ನನ್ನ ಮಗ ಅಂದರೆ, ಹುಡುಗಿರು ದುಡ್ಡು ಅಂದರೆ ಸಾಯ್ತಾನೆ. ಆ ಹುಡುಗಿರು ಮತ್ತೆ ದುಡ್ಡಿನ ಆಮಿಷ ಕೊಟ್ಟಿದ್ದು ನಿಜ. ಆ ಕೊಟ್ಟಿದ ತಕ್ಷಣ ಅವನು ಬಂದಿರೋದು. ಅವನು ಯಾವ ಮಟ್ಟಕ್ಕೆ ಹೋಗ್ತಾನಂದ್ರೆ, ಇವಾಗ ಕೊಲೆ ಆಗಿರೋದು ಒಂದು ಸುಮ್ಮನೆ ಅಲ್ಲ. ಹುಡುಗಿರು ದುಡ್ಡು ಅಂದರೆ ಅವನು ಹೆಂಗೆ ಬದಲಾಡ್ತಾನಂದ್ರೆ, ಬರೀ ಆ ಆಸೆ ತೋರಿಸಿದ ತಕ್ಷಣ ಡೈರೆಕ್ಟ್ ಬಂದ್ಬಿಟ್ಟ. ಬಂದ ಆಸೆ ತಗೊಂಡ ಅಷ್ಟೇ, ಇನ್ನೇನೂ ಆಗಿಲ್ಲ.
ಸರ್, ನಯಾಜ್ ಬಗ್ಗೆ ಯಾವ್ದಾದ್ರು ಸ್ಟೇಷನ್ ಅಲ್ಲಿ ರೌಡಿ ಶೀಟರ್ ಏನಾದ್ರು ಇದೆಯಾ, ಹೇಗೆ? ಬನಶಂಕರಿ ಪೊಲೀಸ್ ಸ್ಟೇಷನ್ ಅಲ್ಲಿ ನಮ್ಮ ಅಣ್ಣನ ಕೊಲೆ ಮಾಡುವ ಫಸ್ಟ್ ಅದು ರೌಡಿ ಶೀಟ್ ಇದೆ. ಕೊಲೆ, ಸುಲಿಗೆ, ರಾಬರಿ, ಡಕಾಯಿತಿ, ದರೋಡೆ ಯಾವ್ದಿಲ್ಲ ಅಂತಿಲ್ಲ. ಅವನ ಮೇಲೂ ಒಂದು 17 ಕೇಸ್ ಏನು ಇತ್ತು. 17 ಕೇಸ್ ಇತ್ತು. ಅವ್ರ ಅಣ್ಣ ಇದು ಕಾರ್ಪೊರೇಟರ್ ಆದಾಗ ಕೇಸೆಲ್ಲ ಹೊಡೆದು ಅದೇ ಎಲ್ಲ ಇದು ರಾಜಿಯಾಗಿ ಇದಾಗಿದ್ರು. ನಮ್ಮ ಅಣ್ಣನ ಕೇಸಲ್ಲಿನೂ ಅವ್ನ ರೌಡಿ ಶೀಟ್ ಓಪನ್ ಆಗಿತ್ತು. ಅದಾದ್ಮೇಲೆ ಬರೀ ಒಂದೇ ಕೆಲಸ, ಒಂದು ರೇಪ್, ನೆಕ್ಸ್ಟು ಕೊಲೆ ಅಲ್ಲ, ಇದು ಎಕ್ಸ್ಟಾರ್ಷನ್. ಇದೆರಡು. ಅವ್ನ ಹುಡುಗಿ ಒಂದು ಆಸೆ, ಹುಡುಗಿ ಏನೇ ಆಗಲಿ ಹುಡುಗಿ ಬೇಕು, ಇನ್ನೊಂದು ಏನೇ ಆಗಲಿ ದುಡ್ಡು ಬೇಕು, ಹೆಂಗಾರ ಬರಲಿ ದುಡ್ಡು ಬೇಕು. ಎಸ್, ಇದು ಅಯಾಜ್ ಅವರ ಮಾತಾಗಿರುವಂಥದ್ದು. ತಾನು ಮಾಡಿರುವಂತಹ ಕೊಲೆ ಏನಿದೆ ಅದು ದೇವರ ಕೆಲಸ ಅನ್ನುವಂತಹ ಒಂದು ಮಾತುಗಳನ್ನ ಹೇಳಿದ್ದಾರೆ. ಇದು ಯಾವುದೂ ಕೂಡ ದುಡ್ಡಿಗೋಸ್ಕರ ಅಲ್ಲ, ಬರೀ ಒಂದು ರಿವೆಂಜ್ಗೋಸ್ಕರ ನಾನು ಈ ಥರ ಮಾಡಿದ್ದೀನಿ. ನನ್ನ ಫ್ಯಾಮಿಲಿನ ದಿವಾನ್ ಅಲಿ ತಮ್ಮಂದಿರು ಮತ್ತು ಅವರು ಏನಿದ್ದಾರೆ ಅವರೆಲ್ಲರೂ ಕೂಡ ನನ್ನ ಫ್ಯಾಮಿಲಿಗೆ ತುಂಬ ತೊಂದರೆ ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ನಾನು ಈ ರೀತಿ ಮಾಡಬೇಕಾಗಿತ್ತು ಅನ್ನುವಂಥದ್ದು ಅಯಾಜ್ ಅವರ ಹೇಳಿಕೆ ಆಗಿರುವಂಥದ್ದು. ಕ್ಯಾಮ್ರಾಮನ್ ಅನಿಕ್ ಜೊತೆ